NCG ಯಲ್ಲೂ ಕೂಡ ನಿಮಗೆ ಟೆಟ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಿದೀವಿ. ಸೊ ನಿಮಗೆ ಟೆಟ್ ಸೀರೀಸ್ ನಿಮಗೆ ಇದೇ ತಿಂಗಳ 30ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ನವೆಂಬರ್ 30ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಈ 30ನೇ ತಾರೀಕು ಟೆಸ್ಟ್ ಯಾವ್ದು ಕೊಡ್ತಿದೀವಿ, ಯಾವುದು ಸ್ಪೆಸಿಫಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ KA ನಲ್ಲಿ ಇದು ಹೊಸದಾಗಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾನಲ್ಲ, ಈ ಹೊಸದಾಗಿ ಕೊಟ್ಟಿರುವಂತಹ ಎಲ್ಲಾ ಇಶ್ಯೂಸ್ ಗಳನ್ನ ಸೇರಿಸಿ ನಿಮಗೆ ಒಂದು ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಯಾವುದು ನವೆಂಬರ್ 30ನೇ ತಾರೀಕು ಸಂಡೇ ಬೀಳುತ್ತೆ. ಸೊ ಈ ಎಕ್ಸಾಮ್ ಇವತ್ತು 30ನೇ ತಾರೀಕು ಮಾಡ್ತಾ ಇದೀವಿ. ಸೊ 30ನೇ ತಾರೀಕು ಈ ಟೆಸ್ಟ್ ಅನ್ನು ನೀವು ಅಟೆಂಡ್ ಮಾಡಿದ್ಮೇಲೆ ಇದಾದ್ಮೇಲೆ ಸೆಕೆಂಡ್ ಟೆಸ್ಟ್ ನಿಮಗೆ ಬಂದ್ರೆ 5th ಡಿಸೆಂಬರ್ ಅಲ್ಲಿ ಕೊಡ್ತಾ ಇದೀವಿ. 5th ಡಿಸೆಂಬರ್ ಅಲ್ಲಿ ಕೊಡ್ತಾ ಇರುವಂತಹ ಎಕ್ಸಾಮ್ ಏನಿದೆ ಅದು ಕರೆಂಟ್ ಅಫೇರ್ಸ್ ಬೇಸ್ಡ್, ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತೀವಿ. ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ ಟೆಸ್ಟ್ ಅಂದ್ರೆ ಲಾಸ್ಟ್ 6 ಮಂತ್ ಅಥವಾ 1 ಇಯರ್ ಅಲ್ಲಿ ಯಾವ್ದು ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಬೇಸ್ಡ್, ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಯಾವ್ದು ಇಶ್ಯೂಸ್ ಅಲ್ಲಿ ಇತ್ತು, EVS ರಿಲೇಟೆಡ್ ಯಾವ್ದ್ರಲ್ಲಿ ಇತ್ತು, ಕಾನ್ಸ್ಟಿಟ್ಯೂಷನ್ ಯೂಸ್ ರಿಲೇಟೆಡ್ ಯಾವ ಇಶ್ಯೂಸ್ ಅಲ್ಲಿ ಇತ್ತು, ಈ ರೀತಿ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಮೇಲೆ ಕೂಡ ನೀವು ಹುಡುಕೋ ಹಾಗಿಲ್ಲ. ಇಲ್ಲೂ ಒಂದು ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಇದನ್ನ ಕವರ್ ಮಾಡಿ ಟೆಸ್ಟ್ ಬರೆದ್ರು ಕೂಡ ಹೆಲ್ಪ್ ಆಗುತ್ತೆ. ಇದೇ ಜೊತೆಗೆ ಎಕ್ಸಾಮ್ ಯಾವ ತರ ಇದೆಯೋ ಅದೇ ತರ 7th, 14th, 19th, 28th ಮತ್ತೆ ಜನವರಿ 4 ಇಷ್ಟು ತಾರೀಕಿನಂದು ಪೇಪರ್ 1, ಪೇಪರ್ 2, ಪೇಪರ್ 1, ಪೇಪರ್ 2 ಅಂತ ಇಲ್ಲಿ 10 ಟೆಸ್ಟ್ ಆಗುತ್ತೆ. ಓವರ್ ಆಲ್ ಆಗಿ 12 ಟೆಸ್ಟ್ ಅನ್ನ ನಿಮಗೆ ಮಾಡ್ತಾ ಇದೀವಿ. ಸೊ ಹಾಗಿದ್ರೆ ಪ್ರತಿದಿನ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸಬ್ಜೆಕ್ಟ್ ವೈಸ್ ಕೊಡ್ತಾರೆ, ಎಸ್ ಅದು ಬೇಕಿದ್ರೆ ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಕ್ಕೆ ನಾವು ಚಾರ್ಜ್ ಮಾಡಿದ್ರೆ ಜಸ್ಟ್ ಆನ್ಲೈನ್ ಆದ್ರೆ 999 ರೂಪಾಯಿ, 999 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಿದ್ವಿ. ಆಫ್ಲೈನ್ ಆಯ್ತು ಅಂತ ಹೇಳಿದ್ರೆ 1199 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಿದ್ವಿ. ಯಾಕೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು.